ಗಾಂಧಾರಿಯ ಮನಸ್ಥಿತಿ ಹೇಗಿರುತ್ತೆ ಶಕುನಿಯ ವಿಚಾರದಲ್ಲಿ? ಶಕುನಿ ಮತ್ತು ಗಾಂಧಾರಿ ಇಬ್ಬರು ಮಾತಾಡಿಕೊಂಡ ಒಂದು ಸನ್ನಿವೇಶವೇ ಇಲ್ಲ. ಎಷ್ಟೋ ಕಾಲ ಇವರು ಈ ಥರ ತಂತ್ರ ಮಾಡ್ತಾ ಇದ್ದಾರೆ ಅನ್ನೋದು ಗಾಂಧಾರಿಗೂ ಗೊತ್ತಿರುವ ಸಾಧ್ಯತೆಗಳಿಲ್ಲ. ಅನ್ಯಾಯ ಆಗಬಾರದು ಅನ್ನೋದಂತೂ ಅವಳ ನಿಯಮ. ಅವಳು ಧರ್ಮಪರವಾಗಿರೋಳು, ಧರ್ಮಿಷ್ಠಳು ಗಾಂಧಾರಿ. ಶಕುನಿ ಹೀಗೆಲ್ಲ ಮಾಡಿದ ತಪ್ಪು ಅಂತ ಇದೆ ಅವಳಿಗೆ. ಹಾಗಂತ ಶಕುನಿಯ ಮೇಲೆ ಅವಳು ಪ್ರೀತಿ ಕಳ್ಕೊಂಡಿಲ್ಲ. ಅವಳು ಇದೇ ತರಹ ನಡೆದುಕೊಂಡ ದುರ್ಯೋಧನ ಧೃತರಾಷ್ಟ್ರರ ಜೊತೆಗೆ ವರ್ತಿಸಿದ್ ನೋಡಿದ್ರೆ ಹಾಗೆ ಶಕುನಿ ಜೊತೆಗೂ ವರ್ತಿಸಿರ್ತಾಳೆ. ಸೊ ಇಷ್ಟು ಜನಗಳ ಮಧ್ಯೆ ಶಕುನಿಯ ಒಂದು ಪಾತ್ರ ಬಹಳ ಮಹತ್ವದ್ದು. ಸೊ ಶಕುನಿ ಅಂದ ತಕ್ಷಣ ನಾವು ಅವನು ಕುತಂತ್ರಿ, ಮೋಸದಿಂದಲೇ ಜೀವನವನ್ನು ಸಾಗಿಸಿದವನು ಅನ್ನುವಂಥದ್ದು. ಜೊತೆಗೆ ಶಕುನಿ ಅಂತ ತಕ್ಷಣ ಇನ್ನೊಂದು ದೊಡ್ಡ ವ್ಯಕ್ತಿತ್ವ ಜೊತೆಲೇ ಬರುವಂಥದ್ದು ಗಾಂಧಾರಿ. ಸೊ ಇಬ್ಬರು ಗಾಂಧಾರಿಯ ಸಹೋದರ ಶಕುನಿ. ಸೊ ಶಕುನಿ ಇಷ್ಟೆಲ್ಲ ತಂತ್ರಗಳನ್ನು, ಕುತಂತ್ರಗಳನ್ನು ಅಥವಾ ಮೋಸವನ್ನು ಮಾಡ್ತಿದ್ದಾನೆ ಅಂದಾಗ ಗಾಂಧಾರಿಯ ಮನಸ್ಸಿನಲ್ಲಿ ಶಕುನಿಯ ಬಗ್ಗೆ, ತನ್ನ ಸಹೋದರನ ಬಗ್ಗೆ ಯಾವ ಒಂದು ತುಮುಲ ಇರುತ್ತೋ, ಅಥವಾ ಆತನನ್ನು ತರಾಟಕ್ಕೆ ತಗೊಂಡಿರ್ತಾಳೋ, ಅಥವಾ ಆಕೆ ಆತನನ್ನು ಬೆಂಬಲಿಸಿರ್ತಾಳೋ, ಗಾಂಧಾರಿಯ ಮನಸ್ಥಿತಿ ಹೇಗಿರುತ್ತೆ ಶಕುನಿಯ ವಿಚಾರದಲ್ಲಿ ಅಂತ ಬಂದಾಗ? ಅದಕ್ಕೆ ಸನ್ನಿವೇಶಗಳನ್ನು ಮಹಾಭಾರತ ಹೇಳಿಲ್ಲ. ಶಕುನಿ ಮತ್ತು ಗಾಂಧಾರಿ ಇಬ್ಬರು ಮಾತಾಡಿಕೊಂಡ ಒಂದು ಸನ್ನಿವೇಶವೇ ಇಲ್ಲ. ಓಕೆ. ಮತ್ತು ಗಾಂಧಾರಿ ಶಕುನಿಯ ಬಗ್ಗೆ ಮಾತಾಡಿದ ಸನ್ನಿವೇಶವೂ ಉಲ್ಲೇಖವೂ ಇಲ್ಲ. ಶಕುನಿ ಗಾಂಧಾರಿಯ ಬಗ್ಗೆ ಮಾತಾಡಿದ ಉಲ್ಲೇಖವೂ ಇಲ್ಲ. ಹಾಗಾಗಿ ಅಲ್ಲೇನಾಗಿದೆ, ಅಷ್ಟು ವಿಸ್ತಾರದಲ್ಲಿ ಇಂಥವೆಲ್ಲ ಎಷ್ಟೋ ವಿಷಯಗಳು ಬಂದಿಲ್ಲ. ಓಕೆ. ಆದರೆ ಒಟ್ಟು ನೋಡಿದಾಗ ಏನು ಅಂದರೆ, ಈಗ ಶಕುನಿ ಇಲ್ಲೇ ಇದ್ದಂತೆ ಇದ್ದುಬಿಟ್ಟಿದ್ದ, ಯಾವಾಗಲೂ ಇಲ್ಲೇ ಇರ್ತಿದ್ದ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ರಾಜ್ಯ ಇತ್ತು, ಆದರೆ ಅವನ ತಂದೆ ರಾಜನಾಗಿದ್ದ, ಅವನೇ ಆಳ್ತಾ ಇದ್ದ. ಇವನು ಶಕುನಿ ಒಬ್ಬನೇ ಅಲ್ಲ, ಇವನಿಗೆ ತಮ್ಮಂದಿರಿದ್ದರು. ಅವರೆಲ್ಲ ಮಹಾವೀರರೇ, ಅವರೆಲ್ಲ ಯುದ್ಧದಲ್ಲಿ ಭಾಗಿಗಳಾಗ್ತಾರೆ ಎಲ್ಲರೂ. ಅವರೆಲ್ಲ ದುರ್ಯೋಧನನ ಕಡೆನೇ ಇದ್ದವರೇನೆ. ಆದರೆ ಇವನಿಗೆ ಈ ಕಡೆ ಇವನು ಯಾಕೆ ಬಂದ ಅಷ್ಟು ಜನರಲ್ಲಿ ಶಕುನಿ ಅಂತ ಅಂದಾಗ, ಒಂದು ನಮಗನ್ಸುತ್ತೆ ಗಾಂಧಾರಿ ಮೇಲೆ ಅವನಿಗೆ ತುಂಬ ಪ್ರೀತಿ ಇರಬೇಕು. ಗಾಂಧಾರಿ ಅವನನ್ನು ತಂಗಿ ಅಂತ ಅಂದ್ಕೊಳ್ಳೋಣ, ತಂಗಿನ ಅಕ್ಕನ ಏನು ವಿಶೇಷವಾಗಿ ಗೊತ್ತಾಗಲ್ಲ, ತಂಗಿ ಅಂದ್ಕೊಳ್ಳೋಣ. ಅವಳನ್ನು ಮದುವೆ ಮಾಡಿಕೊಡೋಕ್ಕೆ ಇವನೇ ಬಂದಿದ್ದ. ಅವನಿಗೆ ಅವಳ ಮೇಲೆ ತುಂಬ ಪ್ರೀತಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿದ್ರಲ್ಲಿ ಯಾಕೆ ಉಳ್ಕೋತಾನೆ? ಅವನಿಗೆ ಅವನದ್ದೇ ರಾಜ್ಯ ಇದೆ, ಅವ್ರ ಜಗತ್ತಿದೆ. ಅಂದರೆ ಉಳ್ಕೋತಾನೆ ಅಂದರೆ ಇಲ್ಲಿಯ ಜೊತೆಗೆ ಯಾಕಷ್ಟು ನಂಟಿಟ್ಕೋತಾನೆ? ಹೌದು. ಮತ್ತು ಅವನ ತಮ್ಮಂದರು ಕೂಡ ಯುದ್ಧಕ್ಕೆಲ್ಲ ಬರ್ತಾರೆ ಅಂದರೆ ಗಾಂಧಾರಿಯನ್ನು ಅವಳ ತಂದೆ, ಅವಳ ಅಣ್ಣ ತಮ್ಮಂದರು ಎಲ್ಲರೂ ತುಂಬ ಪ್ರೀತಿಸ್ತಾ ಇದ್ದರು. ಮತ್ತು ಗಾಂಧಾರಿಗೂ ಅವ್ರ ಜೊತೆಗೆ ಅದೇ ಸಂಬಂಧ ಇತ್ತು ಅಂತಂತೂ ಗೊತ್ತಾಗುತ್ತೆ ನಮಗೆ. ಅಂದರೆ ಅವರಲ್ಲೊಂದು ಭಾಳ ಪ್ರೀತಿ ಪ್ರೇಮದ ವ್ಯವಹಾರ ಇತ್ತು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಬಂದಾಗಿನಿಂದ ಶಕುನಿ ಅದು ದುರ್ಯೋಧನನ ರಾಜನಾಗಿಸಬೇಕು ಅಂತ ಹೊರಟಿದ್ದಾನವನು. ಈಗ ಸೋದರಳಿಯನ ಬಗ್ಗೆ, ತನ್ನ ಮಕ್ಕಳ ಬಗ್ಗೆ, ತನ್ನ ಅಣ್ಣನಿಗಷ್ಟು ಪ್ರೀತಿ ಇದೆ ಅನ್ನೋದು ಗಾಂಧಾರಿ ಖುಷಿ ವಿಷಯನೇ ಆಗಿರುತ್ತೆ. ಎಷ್ಟೋ ಕಾಲ ಇವರು ಈ ಥರ ತಂತ್ರ ಮಾಡ್ತಾ ಇದ್ದಾರೆ ಅನ್ನೋದು ಗಾಂಧಾರಿಗೂ ಗೊತ್ತಿರುವ ಸಾಧ್ಯತೆಗಳಿಲ್ಲ. ಆ ಗುರುಕುಲದಲ್ಲಿ ವಿಷ ಹಾಕೋದು, ಭೀಮನ್ ಕೊಲ್ಲೋದು, ಆರಿಗಿನ ಮನೆ, ಇವುಗಳೆಲ್ಲ ಗಾಂಧಾರಿಗೂ ಭಾಳ ಏನು ಗೊತ್ತಾದಂಗಿಲ್ಲ. ಅಥವಾ ಒಂದಿಷ್ಟು ಮಾತುಕತೆಯಲ್ಲಿ ದುರ್ಯೋಧನ ರಾಜನಾಗಬೇಕು ಅಂತ ಇವರಿಗೆಲ್ಲ ಅಭಿಪ್ರಾಯ ಇದೆ ಅಂತ ಅವಳಿಗೆ ಗೊತ್ತಾಗಿರ್ಬೋದು. ದುರ್ಯೋಧನ ರಾಜನಾಗಬಾರದು ಅಂತಲೂ ಏನು ಗಾಂಧಾರಿಗೊಂದು ವಿಷಯ ಇಲ್ವಲ್ಲ. ಅವಳು ಆ ವಿಷಯಕ್ಕೆ ಅವಳು ಪ್ರವೇಶನೇ ಮಾಡ್ದಂಗಿಲ್ಲ. ಓಕೆ. ದುರ್ಯೋಧನ ರಾಜ ಆಗಬೇಕೋ, ಯುಧಿಷ್ಠಿರನ ಅನ್ನೋ ವಿಷಯಗಳಿಗೆ ಗಾಂಧಾರಿ ಪ್ರವೇಶ ಕಾಣಿಸೋದಿಲ್ಲ. ಅವಳದ್ದು ಬರೋದಲ್ಲಿ ದ್ರೌಪದಿ ವಸ್ತ್ರಾಪರಣದಂಥ ಕೃತ್ಯದಲ್ಲಿ ಅವಳು ಬರ್ತಾಳೆ, ಒಂದು ಮಹಾಯುದ್ಧ ಆದಮೇಲೆ ಬರ್ತಾಳೆ, ಹೀಗೆ ಅನ್ನೋದು. ಅನ್ಯಾಯ ಆಗಬಾರದು ಅನ್ನೋದಂತೂ ಅವಳ ನಿಯಮ. ಅವಳು ಧರ್ಮಪರವಾಗಿರೋಳು, ಧರ್ಮಿಷ್ಠಳು ಗಾಂಧಾರಿ. ಆದರೆ ಈ ತಂತ್ರಗಳೆಲ್ಲ ನಡೆಯುವಾಗ ಶಕುನಿ ಅದನ್ನು ದುರ್ಯೋಧನನ ಜೊತೆಗೆ ನಿಂತಿದ್ದಾನೆ ಅನ್ನೋದಿದೆಯಲ್ಲ, ಅದು ಅವಳಿಗೆ ಸಹನೆಯ ವಿಷಯ ಏನೂ ಅಲ್ಲ. ಯಾಕೆಂದರೆ ಅವಳು ಮಗನ ಪರವಾಗಿ ಧೃತರಾಷ್ಟ್ರ ನಿಂತಿದ್ದಾನೆ ಅನ್ನೋದನ್ನೇ ಸಾಕಷ್ಟು ಸಲ ಅವಳು ಆಕ್ಷೇಪಿಸಿದ್ದಾಳೆ. ನೀನು ಮಾಡ್ತಾ ಇರೋದು ಸರಿಯಲ್ಲ, ಅವನು ಹೇಳ್ದಂಗೆ ಕೇಳಿಕೊಂಡು ಅನ್ನೋ ತರಹದ ಮಾತುಗಳನ್ನು ಧೃತರಾಷ್ಟ್ರನಿಗೆ ಅವಳು ಆಡ್ತಾ ಇದ್ದಾಳೆ. ಓಕೆ. ಶಕುನಿಗೆ ಆಡಿದ್ದು ಕಾಣಿಸಿಲ್ಲ, ಧೃತರಾಷ್ಟ್ರನಿಗೆ ಆಡಿದಾಳೆ. ಅಂದರೆ ಧೃತರಾಷ್ಟ್ರನಿಗೆ ಹೇಳಿದ ಮೇಲೆ ಇನ್ನು ಇವಳಿಗೆ ಅವಳು ಹೇಳದೇ ಇರ್ತಾಳ, ಅಥವಾ ಇವನ ಬಗ್ಗೆ ಅವಳಿಗೆ ಏನು ಅಭಿಪ್ರಾಯ ಇರುತ್ತೆ ಅಂದರೆ, ಇದನ್ನೆಲ್ಲ ಅಣ್ಣನಾದವ ಮಾಡಿದ್ದು ಸರಿಯಲ್ಲ ಅಂತಲೇ ಇರುತ್ತೆ. ಗಂಡ ಮಾಡಿದ್ದು ಸರಿಯಲ್ಲ ಅಂತಿದ್ದಾಗ ಅಣ್ಣನ ಮೇಲೂ ಅದೇ ಇದೆ ಅವಳಿಗೆ. ಹಾಗಾಗಿ ಅವನ ಬಗ್ಗೆ ಅವಳ ಅಭಿಪ್ರಾಯ ಅದೇ ಇದೆ. ಆದರೆ ಪ್ರೀತಿ ಅಂತ ಬಂದರೆ ಅವಳಿಗೇನು ಗಂಡನ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ, ಮಕ್ಕಳ ಮೇಲೆ ಪ್ರೀತಿನೂ ಕಡಿಮೆ ಆಗಿಲ್ಲ. ಅದು ಹಂಗಾಗಲ್ಲ. ಅದು ಈಗ ಹಂಗಾಗಲ್ಲ ಅಂದರೆ ಅದು ಸುಲಭ ಅಲ್ಲ. ನಮ್ಮವರು ತಪ್ಪು ಮಾಡಿದ್ದಾರೆ ಅಂತ ಆದ ಕೂಡಲೇ ಅವ್ರ ಮೇಲೆ ಇರೋ ಪ್ರೀತಿ ಕಳ್ಕೋತೀವಿ ಅನ್ನೋದು ಸುಲಭದ್ದಲ್ಲ. ಅದು ಅದಕ್ಕೆ ಬಹಳ ಕಷ್ಟ ಇದೆ. ಕೃಷ್ಣನಂತವ್ರಿಗೆ ಮಾತ್ರ ಸಾಧ್ಯ. ಹೌದು.
ಯಾಕೆಂದ್ರೆ ಅರ್ಜುನ್ ಅಂತವ್ರಿಗೆ ಆಗಲಿಲ್ಲ ಅನ್ನೋದಕ್ಕೆ ಮಹಾಭಾರತ ಸಾಕ್ಷಿ ಕೊಡ್ತಾ ಇದೆ. ಹೌದೌದು. ಅರ್ಜುನಿಗಾಗಲಿಲ್ಲ, ಯುಧಿಷ್ಠಿರನಿಗಾಗಲಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇದೆ. ಹೌದು. ತಪ್ಪಿತಸ್ಥರು ಅಂತಂದ ಕೂಡಲೇ ಶಿಕ್ಷೆ ಕೊಟ್ಟುಬಿಡಿ, ಅವರನ್ನು ಏನೋ ಮಾಡಿ ಅಂತ ಅನ್ನೋ ಸ್ಥಿತಿಗೆ ಕೃಷ್ಣನಂಥ ವಿಶೇಷ ವ್ಯಕ್ತಿಗಳು, ವಿದುರನಂಥವ್ರು ಮಾತ್ರ ಬರೋಕ್ಕೆ ಸಾಧ್ಯ. ಉಳಿದವ್ರಿಗೆ ಬರೋಕ್ಕೆ ಆಗಿಲ್ಲ. ಮಹಾಭಾರತ ಅದನ್ನೆಲ್ಲ ಹೇಳಿದೆ. ಒಂಥರ ಸಂಸಾರದ ಕಥೆನೇ ಅಲ್ವಾ ಅದು ಹೇಳ್ತಾ ಇರೋದು. ಸಂಸಾರ, ಅಲ್ಲಿ ಬರುವ ಸಮಸ್ಯೆ, ಅಲ್ಲಿ ಸಮಸ್ಯೆ ಹುಟ್ಟಿಸೋದು, ಅದಕ್ಕೆ ನಾವೇನು ಪ್ರತಿಕ್ರಿಯೆ ಕೊಡಬೇಕು, ಯಾರದ್ದು ಸರಿಯಾಯಿತು ಯಾರದ್ದು ಸರಿಯಾಗಲ್ಲ ಅಂತ. ಅದನ್ನು ನೋಡಿದಾಗ ಅವಳಿಗೆ ಪ್ರೀತಿ ಅವ್ರ ಬಗ್ಗೆ ಕಳ್ಕೊಂಡಿದ್ದಾಳೆ ಅಂತ ಅಲ್ಲ, ಆದರೆ ಅವ್ರು ಮಾಡಿದ್ದನ್ನು ಒಪ್ಪಿದ್ದಾಳೆ ಅಂತಲೂ ಅಲ್ಲ ಅನ್ನೋ ಸ್ಟೇಟಸ್ಸಲ್ಲಿ ಗಾಂಧಾರಿ ಇದ್ದಾಳೆ. ಹಾಗೆ ಅವಳ ವ್ಯಕ್ತಿತ್ವದಲ್ಲಿ ಮುಂದೆ ಕಾಣಿಸುತ್ತಲ್ಲ, ಎಲ್ಲ ಮಕ್ಕಳು ಸತ್ತೋದಾಗ ಅವ್ರು ಯಾರೂ ಸರಿ ಇಲ್ಲ, ಯಥೋ ಧರ್ಮಸ್ತಥೋ ಜಯ ಅಂತಲೇ ದುರ್ಯೋಧನಿಗೆ ಹೇಳಿದ್ಲು ಅವಳು. ಆಶೀರ್ವಾದ ಕೇಳಿ ಬಂದಾಗ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಗೆಲುವಾಗತ್ತೆ ಅಂತ ಹೇಳಿದವಳು ಗಾಂಧಾರಿ. ನೀನಲ್ಲಿ ಧರ್ಮ ಇಲ್ಲ ಅಂತಲೇ ಅರ್ಥ, ಅದಕ್ಕೆ ನೀ ಸೋಲ್ತೀಯ ಅಂತಲೇ ಅರ್ಥ. ಆದರೆ ಅವರೆಲ್ಲ ಸತ್ತೋದಾಗ ಕೃಷ್ಣನಿಗೆ ಶಾಪನೂ ಕೊಟ್ಲು ಅವಳು. ಅದು ಸನ್ನಿವೇಶ ಆಡಿಸತ್ತೆ. ಹೆಂಗೆ ಅದರ ಅರ್ಥ ಏನು? ಶಾಪ ಕೊಡುವಷ್ಟೇನಾಯಿತು ಅಂದರೆ ಮಕ್ಕಳ ಮೇಲೆ ಪ್ರೀತಿನೂ ಇದೆ ಅವಳಿಗೆ ಅದಮ್ಯವಾಗಿ ಅಂತ. ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದೂ ಇದೆ, ಇವ್ರ ಹತ್ರ ಧರ್ಮ ಇಲ್ಲ, ಇವ್ರಿಗೆ ಗೆಲ್ಲಬಾರ್ದು ಅನ್ನೋದೂ ಇದೆ. ಆದರೆ ಮಕ್ಕಳು ಸಾಯ್ತಾರೆ ಅಂದರೆ ಸಾಯಲಿ ಅನ್ನೋ ತಾಯಿನೂ ಅಲ್ಲ ಅವಳು. ಈ ವ್ಯಕ್ತಿತ್ವ ಗಾಂಧಾರಿದ ನೋಡಿದಾಗ ಅವಳಿಗೆ ಶಕುನಿ ಬಗ್ಗೆ ಇದೇ ಭಾವ ಇದೆ. ಶಕುನಿ ಹೀಗೆಲ್ಲ ಮಾಡಿದ ತಪ್ಪು ಅಂತ ಇದೆ ಅವಳಿಗೆ. ಹಾಗಂತ ಶಕುನಿಯ ಮೇಲೆ ಅವಳು ಪ್ರೀತಿ ಕಳ್ಕೊಂಡಿಲ್ಲ, ಅಣ್ಣ ಅನ್ನುವ ವಾತ್ಸಲ್ಯ ಕಳ್ಕೊಂಡಿಲ್ಲ ಅನ್ನೋದು ಗೊತ್ತಾಗತ್ತೆ. ಇಷ್ಟು ಹೇಳ್ಬೋದು. ಇದು ಮಹಾಭಾರತದ ಉಲ್ಲೇಖಿತವಾದ ಇದರಿಂದಾಗಿ ಏನೂ ಅಲ್ಲ. ಶಕುನಿ ಗಾಂಧಾರಿಯ ಸಂಬಂಧದ ಬಗ್ಗೆ ಅದು ಹೆಚ್ಚೇನು ಮಾತಾಡಿಲ್ಲ. ಆದರೆ ಗಾಂಧಾರಿಯ ವ್ಯಕ್ತಿತ್ವ ಅವಳು ಇದೇ ತರಹ ನಡೆದುಕೊಂಡ ದುರ್ಯೋಧನ ಧೃತರಾಷ್ಟ್ರರ ಜೊತೆಗೆ ವರ್ತಿಸಿದ್ದು ನೋಡಿದರೆ ಹಾಗೆ ಶಕುನಿ ಜೊತೆಗೂ ವರ್ತಿಸಿರ್ತಾಳೆ. ಮತ್ತು ಅಂದರೆ ಅವ್ರ ಜೊತೆ ವರ್ತಿಸಿದ್ದು ಅಂದರೆ ಅವಳು ಅವರಿಬ್ಬರನ್ನು ಪ್ರೀತಿಸ್ತಾನೇ ಇದ್ಲು, ಮಾಡಿದ ತಪ್ಪನ್ನು ಹೇಳ್ತಾ ಇದ್ಲು. ಹಾಗಾಗಿ ಶಕುನಿ ಬಗ್ಗೆ ಅವಳದು ಅದೇ ನಿಲುವಾಗಿರುತ್ತೆ. ಸೊ ಗಾಂಧಾರಿಯ ಈ ಒಂದು ಮನಸ್ಥಿತಿ ಬಹುತೇಕ ಮಹಾಭಾರತದಲ್ಲಿ ಕಂಡುಬರುವಂಥವರಂತಹ ಪ್ರಮುಖ ವ್ಯಕ್ತಿತ್ವಗಳ ಮನಸ್ಥಿತಿಗಳು ಒಂದು ರೀತಿ ತುಮುಲದಲ್ಲೇ ಕೂಡಿರುವಂಥದ್ದನ್ನು ನಾವು ಬಹುತೇಕ ಕಾಣ್ತೀವಿ. ನಿರ್ದಿಷ್ಟವಾಗಿ ಹೀಗೆ ಇವರು ಮೊದಲಿಂದ ಕೊನೆಯವರೆಗೂ ಇದ್ದರು ಅನ್ನೋದಕ್ಕಿಂತ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಅವರು ತಮ್ಮ ಮನೋಭಾವವನ್ನು, ನಮ್ಮ ಮನಸ್ಥಿತಿಯನ್ನು ತೋರ್ಪಡಿಸ್ಕೊಳ್ತಾ ಹೋದರು ಅನ್ನುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಂಥ ವಿಚಾರಗಳು, ಇನ್ನಷ್ಟು ವ್ಯಕ್ತಿತ್ವಗಳ, ಮನೋಧರ್ಮಗಳ, ಮನೋಸ್ಥಿತಿಗಳ ವಿಶ್ಲೇಷಣೆಯನ್ನು ನಿಮ್ಮಿಂದ ಬಯಸ್ತಾ ಇವತ್ತಿಗೆ ಇಷ್ಟು ಮುಗಿಸೋಣ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ತೆ. ನಮಸ್ತೆ.